7 ಗಂಟೆಗೆ ಅಮೃತ ಘಳಿಗೆ ಈ ಮನೆ ಸೊಸೆ ಆಗ್ಬೇಕಾದವಳು ಬಲಗಾಲಿಟ್ಟು ನಮ್ಮ ಮನೆ ಒಳಗಡೆ ಬರಬೇಕಾದ ಸಮಯ. ಇದೇ ಸಮಯದಲ್ಲಿ ಪಾರ್ವತಿನ ಯಾಕೆ ಕರ್ಕೊಂಡು ಬಂದೆ? ಅಯ್ಯೋ, ವಿಷಯ ಗೊತ್ತಿರಲಿಲ್ಲ ಅಮ್ಮ, ದಯವಿಟ್ಟು ಕ್ಷಮಿಸ್ಬಿಡಿ. ಇವತ್ತು ನಮ್ಮ ಪಾರು ಮದುವೆ 11:30ಕ್ಕೆ ಮುಹೂರ್ತ. ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಅಮ್ಮವ್ರ ಆಶೀರ್ವಾದ ಪಡೆಯೋಣ ಅನ್ಲು, ಅದಕ್ಕೆ ಕರ್ಕೊಂಡು ಬಂದೆ. ಏನೋ ಹನುಮಂತು, ನಿನಗೂ ನಿನ್ನ ಮಗಳಿಗೂ ಚಾನ್ಸ್ ಸಿಕ್ಕರೆ ಸಾಕು ಡ್ಯಾನ್ಸ್ ಮಾಡ್ಬಿಡ್ತೀರಲ್ಲ. ನಿಮ್ಗೆ ಮಾನ ಮರ್ಯಾದೆ ಅನ್ನೋ ಪದಗಳ ಅರ್ಥನೇ ಮರ್ತೋಗಿದೆ ಅನ್ಸುತ್ತೆ. ಅಖಿಲಕ್ಕನ ಆಸೆಗೆ ತಣ್ಣೀರು ಎರ್ಚ್ಬಿಟ್ಟಿಯಲ್ಲೋ, ಥೂ ನಿನ್ ಜನ್ಮಕ್ಕೆ. ಅಯ್ಯಯ್ಯೋ, ಯಾಕಮ್ಮ ಹಾಗೆಲ್ಲ ಮಾತಾಡ್ತೀರಿ? ಅಮ್ಮ ಅವ್ರ ಮನಸ್ಸು ನೋಯಿಸಿ ನಾವು ಬದುಕೋದು ಉಂಟ? ಯಾವುದೇ ಕಾರಣಕ್ಕೂ ಅಮ್ಮ ಅವ್ರ ಮನಸ್ಸಿಗೆ ಧಕ್ಕೆ ತರುವಂಥ ಕೆಲಸ ನಾವು ಯಾವತ್ತೂ ಮಾಡಲ್ಲ. ಅಮ್ಮ ಅವ್ರ ನೆರಳಲ್ಲಿ ಬೆಳೆದಂಥ ಕೂಸಿದು. ಇವತ್ತು ಮದುವೆಗೆ ಮುಂಚೆ ಅವ್ರ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದ್ವಿ ಅಷ್ಟೇ. ಆಗ್ಲಿ ಹನುಮಂತು, ನಮ್ಮ ಆದಿ ಹುಟ್ಟು ಹಬ್ಬದ ಗುಂಗಿನಲ್ಲಿ ಪಾರ್ವತಿ ಮದುವೆ ವಿಚಾರ ಮರ್ತೇ ಬಿಟ್ಟಿದ್ದೆ. ಇವತ್ತಿನ ನಿಮ್ಮ ಸಂತೋಷಕ್ಕೆ ಅಡ್ಡಿ ಬರೋದಿಲ್ಲ, ನಿಮ್ಮ ಸಮಯ ಹಾಳು ಮಾಡೋದಿಲ್ಲ. ಒಂದು ಸಾರ್ತಿ ಪಾರುಗೆ ಆಶೀರ್ವಾದ ಮಾಡಿಬಿಡಿ, ಅಷ್ಟು ಸಾಕು. ಪಾರ್ವತಿ, ಹೋಗಮ್ಮ, ಆಶೀರ್ವಾದ ತಗೋ ಅಮ್ಮ ಅವ್ರದ್ದು. ಅಮ್ಮ, ಈ ಬದುಕು ನೀವು ಕೊಟ್ಟಿರೋ ಭಿಕ್ಷೆ. ಈ ಭಿಕ್ಷೆನ ಭಕ್ತಿಯಿಂದ ಕಣ್ಣಿಗೊತ್ಕೊಂಡು ಜೋಪಾನ ಮಾಡೋ ಶಕ್ತಿ ಕೊಡಿ. ಪಾರ್ವತಿ, ನೀನು ಮದುವೆ ಹೆಣ್ಣು, ನಿನ್ ಕಣ್ಣಲ್ಲಿ ನೀರು ಬರಬಾರ್ದಮ್ಮ. ಈ ಮನೆಯ ಸುಖ ಸಂತೋಷಕ್ಕೆ ತಲೆಬಾಗಿ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಬದುಕಿದವಳು ನೀನು. ಇನ್ನು ಮುಂದೆ ಗಂಡನ ಮನೆಯಲ್ಲಿ ತಲೆ ಎತ್ತಿ ಹಂತ ಹಂತದಲ್ಲೂ ಗೌರವ ತರುವಂಥ ಕೆಲಸಗಳನ್ನೇ ಮಾಡಬೇಕು. ಬರೀ ಮನೆ ಕೆಲಸಕ್ಕಷ್ಟೇ ನಿನ್ನನ್ನು ನೀನು ಅರ್ಪಿಸ್ಕೊಂಡು ಬಿಡೋದಲ್ಲದೆ ಕನಸುಗಳನ್ನು ಕಟ್ಕೋಬೇಕು. ನಿನ್ನ ಗಂಡನ ಹೆಗಲಾಗಬೇಕು. ನಿನ್ನಲ್ಲಿರೋ ಬಹಳ ದೊಡ್ಡ ಆಸ್ತಿ ಅಂತಂದ್ರೆ ನಿನ್ನ ಒಳ್ಳೆ ಗುಣ. ಆ ಒಳ್ಳೆ ಗುಣವನ್ನೇ ಪಣವಾಗಿಟ್ಕೊಂಡು ದೊಡ್ಡ ಸಾಧನೆ ಮಾಡಬೇಕು. ಈ ಪ್ರಪಂಚದಲ್ಲಿ ಪ್ರಕೃತಿ ಕೆಲವರನ್ನ ಮಾತ್ರ ಕಾಪಾಡುತ್ತೆ. ಅಂಥ ಕೆಲವೇ ಕೆಲವರಲ್ಲಿ ನೀನು ಒಬ್ಳು. ಪೂರ್ತಿ ಭಾರನ ಪ್ರಕೃತಿ ಮೇಲೆ ಹಾಕಿ ಬದುಕಮ್ಮ. ದೇವ್ರು ನಿನಗೆ ಒಳ್ಳೇದೇ ಮಾಡ್ತಾನೆ. ಗಂಡನ ಮನೆಗೆ ನಂದಾದೀಪವಾಗಿ ಕಾಲಿಡ್ಬೇಕಮ್ಮ. ಹೆಲೋ ಆಂಟಿ. ಹಲೋ ಅನುಷ್ಕಾ, ಬಾಮ್ಮ. A very, very happy birthday to you, my dear. Thank you so much, Anushka. This is for you. ಆಂಟಿ, ಆಶೀರ್ವಾದ ಮಾಡಿ. 100 ಕಾಲ ಚೆನ್ನಾಗಿ ಬಾಳಮ್ಮ. ಅತ್ತೆ, ಅವಳು 100 ಕಾಲ ಈ ಮನೇಲಿ ಚೆನ್ನಾಗಿದ್ರೆ ನಾನೇನು ಇಲ್ಲಿ ದನ ಮೇಯ್ಸ್ಲಾ? ಭತ್ತ ಕುಟ್ಟುವಂತೆ ಸುಮ್ಮನೆ ನಿಂತ್ಕೊ. ನಿಮ್ ಬರ್ತ್ಡೇಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಇದೆ. ಏನು? ಅಭಿಷೇಕ್, ಇದೆಲ್ಲ ಯಾಕೆ? ಆದಿ, ಇದೇ ನಿನ್ನ ಬರ್ತ್ಡೇ ಗಿಫ್ಟ್. ತಗೋ.
ಪಾರ್ವತಿ, ಅಡುಗೆ ಮನೆ ಅರಸಿ. ಆರಾಮಾಗಿದ್ಯಾ? ಹ್ಞೂ ಮೇಡಮ್. ರೂಪಕ್ಕೆ ತಕ್ಕ ಹಾಗೆ ಸೀರೆ, ಗುಣಕ್ಕೆ ತಕ್ಕ ಹಾಗೆ ಒಡವೆ, ಮಿಂಚ್ತಾ ಇದೆಯಾ. ಗುಡ್. ಇವತ್ತು ನಿನ್ನ ಮದುವೆ ಅಂತ ಗೊತ್ತಾಯ್ತು ಪಾರ್ವತಿ, ಅದಕ್ಕೆ ಒಂದು ಸಣ್ಣ ಗಿಫ್ಟ್ ತಂದಿದ್ದೀನಿ. ಅಭಿಷೇಕ್, ಪಾರ್ವತಿ ತಗೋ. ಅಯ್ಯೋ, ಪಾರ್ವತಿಗಿದೆಲ್ಲ ಯಾಕಮ್ಮ? ಇಟ್ಕೊಳ್ಳಿ. ಯಾಕೆ? ಮುಸ್ರೆ ತಿಕ್ಕೋರ್ಗೆ, ತಂಗ್ಳು ತಿನ್ನೋರ್ಗೆ ಕನ್ಸುಗಳಿರ್ಬಾರ್ದಾ? ನಮ್ಮ ಮನೇಲಿ ಒಂದು ವಾಡಿಕೆ ಇದೆ, ಕೆಲಸದವ್ರಿಗೆ ಕೊಡೋ ಗಿಫ್ಟ್ ಕೂಡ ಕಾಸ್ಟ್ಲಿ ಗಿಫ್ಟೇ ಆಗಿರಬೇಕು ಅಂತ. ಇಲ್ಲ ಅಂದರೆ ಕೆಲಸದವರು ಕಳ್ಳರಾಗೋ ಎಲ್ಲ ಸಾಧ್ಯತೆ ಇರುತ್ತಂತೆ. ನಿಮಗೆ ಹೇಳಿಲ್ಲ, ಲೋಕ ರೂಢಿಯಾಗಿ ಹೇಳಿದೆ ಅಷ್ಟೆ. ತಗೋ ಪಾರ್ವತಿ. ತಗೊಮ್ಮ. ಆಂಟಿ, ಮದುವೆ ಆಗ್ತಿರೋ ಪಾರ್ವತಿಗೆ ನನ್ನ ಕಡೆಯಿಂದ ಒಂದಷ್ಟು ಟಿಪ್ಸ್ ಕೊಡ್ಲಾ? ಖಂಡಿತವಾಗ್ಲೂ ಅನುಷ್ಕಾ, ವಿವೇಕ ಇರೋರು ಸಜೆಸ್ಟ್ ಮಾಡೋದಕ್ಕೆ, ಟಿಪ್ಸ್ ಕೊಡೋದಕ್ಕೆ ಅನುಮತಿ ಕೇಳಬೇಕಾ? ಧಾರಾಳವಾಗಿ ಕೊಡಮ್ಮ. ಪಾರ್ವತಿ ಬಾ.